ಸರ್ ನಮ್ಮ ಲೇಔಟ್ ಅಲ್ಲಿ ಸೈಟ್ ತಗೊಂತವ್ರಿಗೆ ಸಿಆರ್ ಕಾರ್ನ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ಇದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ 2 ಲಕ್ಷ ರೂಪಾಯಿ ವರ್ತು ಗೋಲ್ಡ್ ಕೂಡ ಕೊಡ್ತಾ ಇದೀವಿ ಸರ್. 30-40, 30-50, 40-60 ಎಲ್ಲಾ ತರ ಡೈಮೆನ್ಷನ್ ಸೈಟ್ಸ್ ಅವೈಲೇಬಲ್ ಇದೆ ಸರ್. ಈಸ್ಟ್ ಬೇಕಾ, ವೆಸ್ಟ್ ಬೇಕಾ, ಇಲ್ಲ ಕಾರ್ನರ್ ಸೈಟ್ ಬೇಕಾ, ಎಲ್ಲಾ ತರ ಪ್ಲಾಟ್ಸ್ ಅವೈಲೇಬಲ್ ಇದೆ ಸರ್. BMRDA ಅಪ್ರೂವ್ಡ್ ಪ್ರಾಜೆಕ್ಟ್ ಇದು ಸರ್. ಜೊತೆಗೆ STR ಅಪ್ರೂವ್ ಕೂಡ ಆಗಿದೆ ಸರ್. ಫಾರ್ ದಿ ಫಸ್ಟ್ ಟೈಮ್ ಈ ಏರಿಯಾದಲ್ಲಿ ನಾವೇ. ಇದು ಪ್ಯೂರ್ಲಿ ಏಕತಾ ಪ್ರಾಪರ್ಟಿ. ಇದು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ, ಕನ್ಸ್ಟ್ರಕ್ಷನ್ ರೆಡಿ ಇದೆ. A to Z ಎಲ್ಲ ಅಮ್ಯುನಿಟೀಸ್ ರೆಡಿ ಇದೆ ಸರ್. ಇದೇ ಸ್ಟೇಟ್ ಹೈವೇ ಪಕ್ಕದಲ್ಲೇ ನಮ್ಮ ಬಾಲಾಜಿ ಎನ್ಕ್ಲೇವ್. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿಂದ ಸೀದಾ ಮಾಗಡಿ ರೋಡ್ ಅಲ್ಲ ಮಾಗಡಿಗೆ ಬಂದ್ಬಿಟ್ಟಿದ್ದೀನಿ. ಮಾಗಡಿ ಸಿಟಿ ಅಟ್ಯಾಚ್ಡ್ ಇರ್ತಕ್ಕಂಥ ಪ್ರಾಪರ್ಟಿನೇ ನಿಮಗೆ ತೋರಿಸ್ತಾ ಇರೋದು. ಯಾರೆಲ್ಲ ಮಾಗಡಿ ಸುತ್ತಮುತ್ತ ಮಾಗಡಿ ಹತ್ರ ಯಾರೆಲ್ಲ ಸೈಟ್ ಬೇಕು, ಪ್ರಾಪರ್ಟಿ ಬೇಕು ಅಂತ ನೋಡ್ತಾ ಇದ್ರು ಅಂಥವ್ರಿಗಾಗಿನೇ ಈ ವಿಡಿಯೋ ನೋಡಿ. ಸ್ನೇಹಿತರೆ, ಈ ಲೇಔಟಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಲೋನಲ್ಲಿ ಹೋಗೋರಿಗೆ ಎಷ್ಟು ಪರ್ಸೆಂಟೇಜ್ ಲೋನ್ ಆಗುತ್ತೆ, ಏನು ಡಾಕ್ಯುಮೆಂಟ್ ಬರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ KNS ಮೆಟ್ರೋ ಪ್ರಾಪರ್ಟಿ ಸಂಸ್ಥೆ ಕಡೆಯಿಂದ ವಿನಯ್ ಕುಮಾರ್ ಅವರು ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ನೋಡಿ, ಯಾರಿಗೆಲ್ಲ ಈ ಪ್ರಾಪರ್ಟಿಲಿ ಸೈಟ್ ಬೇಕು, ಸುತ್ತಮುತ್ತ ಬೇಕು ಅಂತಕ್ಕಂಥವ್ರು ಮಾಗಡಿ ಸುತ್ತಮುತ್ತ ಈ ವಿಡಿಯೋ ಅವ್ರಿಗಾಗಿನೇ ಫುಲ್ ವಿಡಿಯೋ ನೋಡಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಮ್ಮ ಚಾನಲಲ್ಲಿ ಮೊದಲನೇ ಸಾರಿ KNS ಮೆಟ್ರೋ ಪ್ರಾಪರ್ಟಿ ಸಂಸ್ಥೆ ಕಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀವಿ. ಅದು ಕೂಡ ಮಾಗಡಿ ಅಟ್ಯಾಚ್ಡ್ ಇರ್ತಕ್ಕಂಥ ಪ್ರಾಪರ್ಟಿ. ಈ ಲೇಔಟ್ ಬಗ್ಗೆ ಡೀಟೇಲ್ಸ್ನ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಸಂಸ್ಥೆ ಬಗ್ಗೆ ಮೊದಲನೇ ಸಾರಿ ವಿಡಿಯೋ ಮಾಡ್ತಾ ಇದ್ದೀವಿ, ತಿಳಿಸ್ಕೊಟ್ಬಿಡಿ ಸರ್. ನಿಮ್ಮ ಸಂಸ್ಥೆ ಉದ್ದೇಶ ಏನು, ಎಷ್ಟು ವರ್ಷ ಆಯಿತು, ಯಾವ ಥರ ಸೈಟ್ಗಳನ್ನ ನೀವು ಕೊಡ್ತಾ ಇದ್ದೀರಾ ಜನಗಳಿಗೆ? ಸರ್, ನಮ್ಮ ಸಂಸ್ಥೆ ಬಂದ್ಬಿಟ್ಟು KNS ಮೆಟ್ರೋ ಪ್ರಾಪರ್ಟೀಸ್ ಅಂತ 2 years ಆಗಿದೆ ಸರ್. ಸ್ಟಾರ್ಟ್ ಆಗಿ 2 ವರ್ಷ. ಓಕೆನಾ. ಅಂಡ್ ನಮ್ದು ಉದ್ದೇಶ ಏನು ಅಂದ್ರೆ KNS ಮೆಟ್ರೋ ಪ್ರಾಪರ್ಟೀಸ್ ಅಂತ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನು ಅಂತಂದ್ರೆ ಒಬ್ಬ ಮಿಡ್ಲ್ ಕ್ಲಾಸ್ ವರ್ಗೂ ಕೂಡ ಒಂದು ಸೈಟ್ ಕೊಡಿಸ್ಬೇಕು ಅಂಡ್ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್. ಅಂಡ್ ನಮ್ದು ಬೆಂಗಳೂರಲ್ಲಿ ಆಲ್ಮೋಸ್ಟ್ 22 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀವಿ ಸರ್. ಎಲ್ಲಾ ಕಡೆ ಲೊಕೇಶನ್ಸ್ ಅಲ್ಲೂ ಮಾಡಿದೀವಿ. ಅಂಡ್ ಇವಾಗ ಮಾಗಡಿ ಟೌನ್ ಅಲ್ಲೂ ಕೂಡ ಮಾಡ್ತಾ ಇದೀವಿ. ಇದು 23ನೇ ಪ್ರಾಜೆಕ್ಟ್ ಸರ್ ನಮ್ದು. 23rd ಪ್ರಾಜೆಕ್ಟ್. ಹೌದು ಸರ್, 23rd ಪ್ರಾಜೆಕ್ಟ್. ಓಕೆ. ಇಷ್ಟು ನಿಮ್ಮ KNS ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ರಿ. ಹೌದು ಸರ್. ಈಗ ಲೇಔಟ್ ಬಗ್ಗೆ ತಿಳಿಸ್ಕೊಟ್ಬಿಡೋಣ, ಜಾಸ್ತಿ ಸಮಯ ವ್ಯರ್ಥ ಮಾಡೋದು ಬೇಡ. ನಾವೀಗ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ? ಮಾಗಡಿ ಸಿಟಿನೇ ಇದೆ. ಅಲ್ಲಿ ಎಲ್ಲಿದ್ದೀವಿ ನಾವು? ಯಾವ ಕಡೆ ಸರ್? ಎಕ್ಸಾಕ್ಟ್ ನಾವು ಮಾಗಡಿ ಟೌನ್ ಅಲ್ಲೇ ಇದೀವಿ ಸರ್. ಯಾವ ಕಡೆ ಅಂತ ಇಲ್ಲ, ಮಾಗಡಿ ಟೌನ್ ಅಲ್ಲೇ ಇದೀವಿ ನಾವು. ಅಂದ್ರೆ ಅಲ್ಲೇನು ಬ್ಯಾಕ್ ಸೈಡ್ ನೋಡ್ತಾ ಇದೀವಿ ಅದೆಲ್ಲ ಮಾಗಡಿ ಸಿಟಿ? ಹೌದು ಸರ್, ಇದೆಲ್ಲ ಮಾಗಡಿ ಸಿಟಿನೇ ನಿಮಗೆ. ಅಲ್ಲೇನು ಮನೆಗಳು ಕಾಣ್ತಾ ಇದೆಯೋ, ಕಾಂಪೌಂಡ್ ವಾಲ್ ಆಗಿರೋದ್ರಿಂದ ನಿಮಗೆ ನೀಟಾಗಿ ಕಾಣಿಸ್ತಾ ಇಲ್ಲ. ಹೌದು ಸರ್, ಮಾಗಡಿ ಸಿಟಿ ಅಟ್ಯಾಚ್ಡ್ ಇರ್ತಕ್ಕಂಥ ಲೇಔಟ್ ನಮ್ದು. ಓಕೆ, ನೈಸ್. ಅಂದ್ರೆ ಯಾವ ಕಡೆ ರೂಟ್ ಹೋಗ್ತಕ್ಕಂಥದ್ದು ಇದು ರೂಟ್? ಸರ್, ಇದು ನಿಮ್ಗೆ ಮಾಗಡಿ ರೈಟ್ ವರೆ ಇದೆ, ಮಾಗಡಿ ಸಿಟಿನೇ ಸರ್. ನಿಮ್ಗೆ ಈ ಕಡೆ ಸ್ಟ್ರೈಟ್ ಅಂತ ಹೋದ್ರೆ ಅಂದ್ರೆ ತಾವರೆಕೆರೆ, ಬರೀ ನಿಮ್ಗೆ ಒಂದು 15 ನಿಮಿಷ ಡ್ರೈವ್ ಅಷ್ಟೇ. 15 ನಿಮಿಷ. ಓಕೆನಾ. ಅಂಡ್ ಲೆಫ್ಟ್ ಹೋಗಿದ್ದೀರಾ ಅಂತಂದ್ರೆ ಹಾಸನ್ ಅಂಡ್ ಕುಣಿಗಲ್ ಬೈಪಾಸ್ ಇದೆಯಲ್ಲ ಸರ್, ಬರೀ ಅದು ಕೂಡ ಒಂದು 15 ಮಿನಿಟ್ಸ್ ಡ್ರೈವ್ ಅಷ್ಟೇ. ಓಕೆ, ಅಂದ್ರೆ ಈಗ ಮಾಗಡಿಯಿಂದ ಹಾಸನ್ ಕುಣಿಗಲ್ಗೆ ಹೋಗ್ತಕ್ಕಂಥ ರೂಟ್ ಅಲ್ಲಿ ಲೆಫ್ಟ್ ಸೈಡ್ ಬರುತ್ತೆ. ಹೌದು ಸರ್, ಅಲ್ವಾ? ಹೌದು ಸರ್. ಇದು ಎಕ್ಸಾಕ್ಟ್ ಲೊಕೇಶನ್ ಮಾಗಡಿ ಸಿಟಿ ಅಟ್ಯಾಚ್ಡ್. ಹೌದು ಸರ್. ಸರ್ಕಲ್ ಇಂದ ರೈಟ್ ತಗೋಬೇಕು, ರೈಟ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಓಕೆ, ಸರಿ ಸರ್. ಹಾಗಾದ್ರೆ ಈ ಲೇಔಟ್ ಅಲ್ಲಿ ಎಷ್ಟು ಸೈಟ್ಗಳಿದಾವೆ ಸರ್? ಸರ್, ಟೋಟಲ್ಲು ಈ ಲೇಔಟ್ ಅಲ್ಲಿ ಬಂದ್ಬಿಟ್ಟು 6.5 ಎಕರೆ ಡೆವಲಪ್ಮೆಂಟ್ ಮಾಡಿದ್ದೀವಿ. ಓಕೆನಾ. 6.5 ಎಕರೆದಲ್ಲಿ 115 ಸೈಟ್ ಇದೆ ಸರ್. ಟೋಟಲ್ 6.5 ಎಕರೆಯಲ್ಲಿ 115 ಸೈಟ್ಗಳಿದೆ. ಹೌದು, ಅಂದ್ರೆ 6.5 ಎಕರೆಯಲ್ಲಿ 115 ಸೈಟ್ಗಳಿದಾವೆ. ಹೌದು ಸರ್. ಯಾವ ಡೈಮೆನ್ಷನ್ ಅಲ್ಲಿ ನೋಡ್ಬೋದು ಸರ್? ಡೈಮೆನ್ಷನ್ ಅಂತ ಬಂದ್ರೆ ನಿಮಗೆ 30-40 ಇದೆ, 30-50 ಇದೆ, ಅಂಡ್ 40-60 ಅಂಡ್ ಆರ್ಟ್ ಡೈಮೆನ್ಷನ್ಸ್ ಕೂಡ 30-40 ಇಂದ ಸ್ಟಾರ್ಟ್. ಹೌದು ಸರ್, 30-40 ಇಂದ ಸ್ಟಾರ್ಟಿಂಗ್ ಇದೆ. 30-40, 30-50, 40-60 ಆರ್ಟ್ ಡೈಮೆನ್ಷನ್ಸ್. ಆರ್ಟ್ ಡೈಮೆನ್ಷನ್. ಹೌದು ಸರ್. ಸೂಪರ್. ಯಾವ ಫೇಸಿಂಗ್ ಅಲ್ಲಿ ನೋಡ್ಬೋದು ಸರ್? ಫೇಸಿಂಗ್ ಅಂತ ಬಂದಾಗ ನಿಮಗೆ ಆಲ್ಮೋಸ್ಟ್ ಜಾಸ್ತಿ ಇರೋದು ಈಸ್ಟ್ ಅಂಡ್ ವೆಸ್ಟ್ ಅಂಡ್ ಕಾರ್ನರ್ ಪ್ಲಾಟ್ಸ್ ತುಂಬಾ ಅವೈಲೇಬಲ್ ಇದೆ. ಏನ್ ಬೇಸಿಕ್ ಆಗಿ ಎಲ್ಲರೂ ಏನ್ ಡಿಮ್ಯಾಂಡ್ ಇದೆಯೋ ಅದೇ ಫೇಸಿಂಗ್ ಅಲ್ಲೇ ಜಾಸ್ತಿ. ಹೌದು ಸರ್, ಸೈಟ್ಗಳು. ಹೌದು ಸರ್. ಮತ್ತೆ ಕಾರ್ನರ್ ಸೈಟ್ಸ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದ್ದೀವಿ. ಹೌದು ಅಲ್ವಾ ಸರ್? ಈಗ ಈ ಲೇಔಟ್ ಅಲ್ಲಿ ಅಮ್ಯುನಿಟೀಸ್ ಅಂತ ಬಂದ್ರೆ ಏನೆಲ್ಲ ಕೊಟ್ಟಿದ್ದೀರಾ ಸರ್? ಅಮ್ಯುನಿಟೀಸ್ ಅಂತ ಬಂದಾಗ ಫಸ್ಟ್ ಬೇಸಿಕ್ ಎಲ್ಲಾ ಕಡೆ ಲೇಔಟ್ ಗಳಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಬೇಸಿಕ್ ಅಮ್ಯುನಿಟೀಸ್ ಮಾತ್ರ ಕೊಟ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾರೆ ಸರ್. ಅಂಡ್ ನಾವ್ ಈ ಲೇಔಟ್ ಅಲ್ಲಿ ಹೆಂಗೆ ಅಂತಂದ್ರೆ ಆ ಬೇಸಿಕ್ ಕಮ್ಯುನಿಟೀಸ್ ಅಂತ ಬಂದಾಗ ಈ ಗ್ರ್ಯಾಂಡ್ ಆರ್ಚ್ ಇರ್ಬೋದು, ಅಂಡ್ 40 feet ವೈಡ್ ರೋಡ್ ಇರ್ಬೋದು, ಆಮೇಲೆ ಎಲೆಕ್ಟ್ರಿಸಿಟಿ, ವಾಟರ್ ಕನೆಕ್ಷನ್, ಇದನ್ನೆಲ್ಲ ಬಿಟ್ಟು ಕೂಡ ಎಕ್ಸ್ಟ್ರಾ ನಮ್ಮ ಲೇಔಟ್ ಅಲ್ಲಿ 2 ಪಾರ್ಕ್ ಇದೆ. ಮತ್ತೆ ಆಮೇಲೆ CA ಏರಿಯಾ ಕೊಟ್ಟಿದ್ದೀವಿ, ಓವರ್ ಹೆಡ್ ವಾಟರ್ ಟ್ಯಾಂಕ್ ಕೊಟ್ಟಿದ್ದೀವಿ, ಅಂಡ್ ನಿಮ್ಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇರ್ಬೋದು, ಸೀವೇಜ್ ಇರ್ಬೋದು, ಎಲ್ಲ ಅಂಡರ್ಗ್ರೌಂಡ್ ಅಲ್ಲೇ ಮಾಡಿ ಕೊಟ್ಟಿದ್ದೀವಿ. ಓಕೆನಾ. ಈ ತರ ತುಂಬಾ ಫೆಸಿಲಿಟೀಸ್ ನಾವು ಕೊಟ್ಟಿದ್ದೀವಿ ಸರ್. 2 ಪಾರ್ಕ್ಗಳನ್ನ ಕೊಟ್ಟಿದ್ದೀರಾ. ಎಷ್ಟು ಬೋರ್ ಕೊಟ್ಟಿದ್ದೀರಾ ಸರ್? ಬೋರ್ವೆಲ್ ಇಲ್ಲಿ ಬಂದ್ಬಿಟ್ಟು 3 ಬೋರ್ವೆಲ್ ಇದೆ. 3 ಬೋರ್ವೆಲ್. ಇಂಡಿವಿಜುವಲ್ ಪ್ಲಾಟ್ಗೂ ಕೂಡ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ. ಇಂಡಿವಿಜುವಲ್ ಪ್ಲಾಟ್ಗೂ ಕೂಡ. ಇನ್ ಕೇಸ್ ಏನಾದ್ರು ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನೀರಿನ ಕೊರತೆ ಏನು ಯಾವುದೇ ರೀತಿ ತೊಂದರೆ ಇಲ್ಲ ನೋಡಿ ಸರ್. ಅಲ್ಲೇ ಓವರ್ ವಾಟರ್ ಟ್ಯಾಂಕ್ ಇದೆ. ಓಕೆನಾ.
ಮತ್ತೆ ಅದಾದ ನಂತರ ಆ ಪಾರ್ಕ್ ಅಲ್ಲಿ ದೇವಸ್ಥಾನ ಏನೋ ಕಟ್ಟಿದೀರ. ಹೌದು ಸರ್, ಇಲ್ಲೆಲ್ಲ ಬಂದಿದ್ದಾರೆ ಅಂತಂದಾಗ ಪಾಪ ಎಲ್ಲೋ ದೇವಸ್ಥಾನಕ್ಕೆ ತುಂಬಾ ಕಡೆ ಹೋಗಿ ಏನಾದ್ರು ಮನೆ ಕಟ್ಕೊಂಡಿದ್ದಾರೆ ಅಂತಂದಾಗ ಇಲ್ಲಿಂದ ಹೊರಗಡೆ ಹೋಗಿ ಎಲ್ಲೋ ದೇವಸ್ಥಾನ ಹತ್ರ ಕೈ ಮುಕ್ಕೊಂಡ್ಬಿಡ್ಬೋದು, ನಾವು ಇಲ್ಲೇ ಕಟ್ಟಿದ್ವಿ. ಓಕೆ, ಅದೊಂದು ಒಳ್ಳೆ ರೀತಿ ಒಂದು ಪೀಸ್ ಆಫ್ ಮೈಂಡ್. ಸೊ ಪಾರ್ಕ್ ಒಳಗಡೆ ಒಂದು ಮಿನಿ ಟೆಂಪಲ್. ಹೌದು ಸರ್, ಮಿನಿ ಟೆಂಪಲ್ ಅಂತ ಕೊಟ್ಟಿದ್ದೀವಿ. ಸೊ ಆಲ್ಮೋಸ್ಟ್ ಏನೇನು ಬೇಸಿಕ್ ಅಮ್ಯುನಿಟೀಸ್ ಕೊಡಬೇಕು ಪ್ರತಿಯೊಂದು ಅಮ್ಯುನಿಟೀಸ್ ಕೊಟ್ಟಿದ್ದೀರಿ. ಅದಕ್ಕಿಂತ ಪಾರ್ಕ್ ಇರ್ಬೋದು ಮತ್ತೆ ಸಿ ಏರಿಯಾ ಅದಕ್ಕೆಲ್ಲ ಕೂಡ ಎಕ್ಸ್ಟ್ರಾ ಅಮ್ಯುನಿಟೀಸ್ ಕೂಡ ನಾವು ಮಾಡಿಕೊಟ್ಟಿದ್ದೀವಿ. ಸೊ ಇನ್ನೂ ಮಾಡೋದಿದೆಯಾ ಅಮ್ಯುನಿಟೀಸ್ ಇಲ್ಲಿ? ಸರ್ ಅಮ್ಯುನಿಟೀಸ್ ಅಂತ ಬಂದಾಗ ಇಲ್ಲಿ ನಾವು ಎಕ್ಸ್ಟ್ರಾ ಪ್ಲಾನಿಂಗ್ ಮಾಡ್ತಾ ಇರೋದು ಒಂದು ಜಿಮ್ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಮಾಡ್ಕೊಡ್ತಾ ಇದೀವಿ. ಅಂಡ್ ಇನ್ನೊಂದೇನಂತಂದ್ರೆ ಪ್ಲೇ ಗ್ರೌಂಡ್, ಚಿಲ್ಡ್ರನ್ಸ್ ಪಾರ್ಕ್, ಪ್ಲೇ ಗ್ರೌಂಡ್ ಆ ತರದ್ದು ಮಾಡ್ತಾ ಇದೀವಿ ಸರ್ ಇಲ್ಲಿ. ಸೊ ಇಷ್ಟು ಎಕ್ಸ್ಟ್ರಾ ಮಾಡೋದಿದೆ. ಸೊ ಬೇಸಿಕ್ ಕಮ್ಯುನಿಟೀಸ್ ಆಸ್ ಯೂಶುವಲ್ ಬೇರೆ ಕಡೆ ಎಲ್ಲ ಏನಿರುತ್ತೋ ಅದೆಲ್ಲ ಅಮ್ಯುನಿಟೀಸ್ ಆಲ್ರೆಡಿ ರೆಡಿ ಇದೆ ಅಲ್ವಾ ಸರ್? ರೆಡಿ ಇದೆ. ಸೊ ಏನ್ ಡಾಕ್ಯುಮೆಂಟ್ ಬರುತ್ತೆ ಇದು ಸರ್? ಡಾಕ್ಯುಮೆಂಟ್ ಅಂತ ಬಂದಾಗ ಇಲ್ಲಿ ಅಪ್ರೂವಲ್ ಅಂತ ನೀವು ತಗೊಬೇಕಾದ್ರೆ ಸರ್ ನೀವೇ ಶಾಕ್ ಆಗ್ಬಿಡ್ತೀರಾ. ಹೇಳಿ. ಎಂಟರ್ ಮಾಗಡಿ ಟೌನ್ಗೆನೆ ಫಸ್ಟ್ ಪ್ರಾಜೆಕ್ಟ್ ಇದು. BMRDA STRR ಇಂಡಿವಿಜುವಲ್ ಏಕತಾ. ಸೊ ನಾವೇನು ಯೂಶುವಲ್ ಸಿಟಿ ಒಳಗಡೆ SDRR ಅಂತ ಇರ್ತೀವೋ ಫಸ್ಟ್ ಟೈಮ್ ಮಾಗಡಿ ಸಿಟಿಗೆ ಅಟ್ಯಾಚ್ ಇರ್ತಕ್ಕಂಥ ಪ್ರಾಪರ್ಟಿ. ಹೌದು ಸರ್. SDRR ಇನ್ನೊಂದೇನಂದ್ರೆ ಸರ್, ಬೇರೆ ಕಡೆ ಬರೀ BMRDA ಅಪ್ರೂವಲ್ ಅಂತಾನೆ ಬರುತ್ತೆ, STRR ಅಪ್ರೂವಲ್ ಅಂತಾನೆ ಬೇರೆ ಬರುತ್ತೆ. ಬಟ್ ಇಲ್ಲಿ ಎರಡು ಕೂಡ ಅಪ್ರೂವಲ್ ತಗೊಂಡಿದೀವಿ ನಾವು. BMRDA ಅಪ್ರೂವಲ್ ಪ್ಲಸ್ STRR ಅಪ್ರೂವಲ್. ಹೌದು ಸರ್. ಯಾವ ಖಾತಾ ಬರುತ್ತೆ? ಏಕಾತ ಸರ್. ಏಕಾತ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ. ಸೊ ಹಾಗಾದ್ರೆ BMRDA ಅಪ್ರೂವಲ್ ಇರ್ತಕ್ಕಂಥ ಪ್ರಾಪರ್ಟಿ. ಹೌದು ಅಲ್ವಾ ಸರ್? ಹೌದು. ಜೊತೆಗೆ SDRR ಅಪ್ರೂವಲ್ ಕೂಡ ತಗೊಂಡಿದ್ದೀವಿ. ಏಕಾತ ಇದೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ. ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಬಹುದು ಸರ್. ಮನೆ ಕಟ್ತೀರಾ, ಬೋರ್ ರೆಡಿ ಇದೆ, ಎಲ್ಲ ರೆಡಿ ಇದೆ, ಮನೆ ಕೂಡ ನಾವೇ ಕಟ್ಕೊಡ್ತೀವಿ ಸರ್. ಅಷ್ಟೇ. ಹೌದು ಸರ್. ಸೊ ಇದು ಯಾವುದೋ ಪ್ರೀ ಲಾಂಚ್ ಆಫರ್ ಅಲ್ಲೋ ಏನೂ ಅಲ್ಲ, ನಿಮಗೆ ಕೊಡ್ತಾರೆ, ಆಲ್ರೆಡಿ ರೆಡಿ ಇದೆ. ಸೊ ಏನೋ ವರ್ಕ್ ನಡೀತಾ ಇದೆ, ಪ್ರೀ ಲಾಂಚ್ ಆಫರ್ ಅಂತೇಳಿ ನಿಮ್ಗೆ ಯಾವುದೇ ರೀತಿ ಹೇಳ್ತಾ ಇಲ್ಲ. ಸೊ ಆಲ್ಮೋಸ್ಟ್ ನೋಡ್ತಾ ಇದ್ದೀರಾ, ಸೈಟ್ ನಂಬರು, ಡಿಮಾರ್ಕೇಶನ್, ಕರೆಂಟು, ನೀರು, ರೋಡು, A to Z ಎಲ್ಲ ರೆಡಿ ಇದೆ. ಇನ್ನು ಕೆಲವೊಂದು ಲಕ್ಸುರಿ ಅಮ್ಯುನಿಟೀಸ್ ಬೇಕು ಅನ್ನೋದು ಮಾತ್ರ ಇವ್ರು ಮಾಡ್ತಕ್ಕಂಥದ್ದು ಫ್ಯೂಚರಲ್ಲಿ. ಸೊ ಹಾಗಾಗಿ ಯಾರಿಗೆಲ್ಲ ಬೇಕು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಈ ಲೇಔಟಲ್ಲಿ ಸೈಡ್ ತಗೊಳ್ತಕ್ಕಂಥವ್ರಿಗೆ ಇನ್ನು ಕೆಲವರು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇರ್ತಾರೆ, ಮನೆ ಕಟ್ಟಲ್ಲ ಅಂಥವ್ರಿಗೆ ಸುತ್ತಮುತ್ತ ಡೆವಲಪ್ಮೆಂಟ್ ಯೋಚನೆ ಮಾಡ್ತಾ ಇರ್ತಾರೆ ಸರ್. ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದರೆ ಸರ್, ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದಾಗ ಫಸ್ಟೇ ಹೇಳ್ದಂಗೆ ಇದು ಮಾಗಡಿ ಟೌನ್ ಸರ್. ಓಕೆ. ಟೌನ್ ಅಂತ ಬಂದಾಗ ಡೆವಲಪ್ಮೆಂಟ್ ಹೆಂಗಿರುತ್ತೆ ನಿಮ್ಗೆ ಗೊತ್ತು. ಅಂಡ್ ಇನ್ನೊಂದೇನು ಅಂತಂದ್ರೆ ನಮ್ಮ ಲೇಔಟ್ ಅಟ್ಯಾಚ್ಡ್ ಆಗಿರೋದು ಸ್ಟೇಟ್ ಹೈವೇ 47ಗೆ ಅಟ್ಯಾಚ್ಡ್ ಲೇಔಟ್. ನಾವೆಲ್ಲೋ ಒಳಗಡೆ ಬಂದ್ಬಿಟ್ಟು ಒಂದು ಸಂದಿಗಂದಿ ರೋಡಲ್ಲಿ ಎಲ್ಲೋ ಲೇಔಟ್ ಮಾಡಲ್ಲ ಸರ್. ಸ್ಟೇಟ್ ಹೈವೇ ಅಟ್ಯಾಚ್ಡ್ ನಮ್ಮ ಲೇಔಟ್ ಸರ್. ಅದು ಸ್ಟೇಟ್ ಹೈವೇ ಅಟ್ಯಾಚ್ಡ್ ಲೇಔಟ್. ಸುತ್ತಮುತ್ತ ಡೆವಲಪ್ಮೆಂಟ್ ನೋಡಿ ಎಷ್ಟು ಮನೆಗಳಾಗಿದೆ, ಎಲ್ಲ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಸರ್ ಎಲ್ಲ. ಸೊ ಅದು ಕೂಡ ಸ್ಟೇಟ್ ಹೈವೇಗೆ ಏನು ಮುಂದೆ ರೋಡ್ಗೆ ಹೋಗ್ಬೋದು, ಅಲ್ಲಿಗೆ ಹೋಗ್ಬೋದು ಅನ್ನೋ ಉದ್ದೇಶ ಎಲ್ಲ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಒಳಗಡೆ ಆರ್ಚ್ ತಗೊಂಡಿದ್ದಾರೆ. ಸೊ ಆರ್ಚ್ ಒಳಗಡೆ ಲೇಔಟ್. ಹೌದು ಸರ್, ಲೇಔಟ್. ಸೊ ಆರಾಮ್ಸೆ ಇನ್ ಫ್ಯೂಚರ್ ಅಲ್ಲಿ ಏನು ತೊಂದರೆ ಇಲ್ಲ. ಯಾವುದೇ ರೀತಿ ಮನೆಗಳೆಲ್ಲ ಹೋಗ್ಬಿಡುತ್ತೋ ಸರ್. ನಿಮ್ಗೆ ಜಸ್ಟ್ ನಿಮ್ಮ ಹಾಸ್ಪಿಟಲ್ಸ್ ಬೇಕಾ? ಒಟ್ನಲ್ಲಿ ನಾವೀಗ ಬೆಂಗಳೂರು ಕಟ್ಟದಂತ ಕೆಂಪೇಗೌಡರು ಊರು ಮಾಗಡಿಲಿ ಇದೀವಿ. ಹೌದು ಸರ್. ಸೊ ಈ ಮಾಗಡಿಲಿ ಆಲ್ಮೋಸ್ಟ್ ಒಂದು ಪ್ರಾವಿಷನ್ ಸ್ಟೋರ್ ಇಂದ ಹಿಡಿದು ಆಲ್ಮೋಸ್ಟ್ ಒಂದು ಬೈಕ್ ಶೋರೂಮ್ ತನಕ ಎಲ್ಲ ಇದೆ ಮಾಗಡಿನಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಡೆವಲಪ್ಡ್ ಅಂತಾನೆ ಹೇಳ್ಬೋದು. ಇನ್ ಫ್ಯೂಚರಲ್ಲಿ ಡಿಸ್ಟ್ರಿಕ್ಟ್ ಮಾಡೋದು ಮತ್ತು ಇನ್ನೇನೇನೋ ಬೇರೆ ಬೇರೆ ಅಪ್ಡೇಟ್ ಅದಷ್ಟೇ ಪೆಂಡಿಂಗ್ ಇರುತ್ತೆ. ಆಸ್ ಪರ್ ನೀವು ಪ್ರಾಪರ್ಟಿ ತೊಗೊತೀನಿ ಅಂತಂದರೆ ಆಲ್ರೆಡಿ ಮಾಗಡಿಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿರೋದ್ರಿಂದ ಸೊ ಒಂದು ಅಪ್ರಿಷಿಯೇಷನ್ ಅಂತಾನೆ ಹೇಳ್ಬೋದು ಇಲ್ಲಿ ತಗೊಳ್ತಕ್ಕಂಥವ್ರಿಗೆ. ಹೌದು ಅಲ್ವಾ ಸರ್? ಓಕೆ ಸರ್, ಈಗ ಏನು ರೇಟ್ ಕೊಟ್ಟು ಮಾಡ್ತಾ ಇದ್ದೀರಾ ಇದನ್ನ ಸರ್? ರೇಟು ಹೇಳ್ಬೇಕಾ ಸರ್? ಹೇಳಲೇಬೇಕು, ಹೇಳಿದ್ರೆ ತಾನೇ ಅಲ್ಲ. ಸರ್ ರೀಸನಬಲ್ ಪ್ರೈಸು, ಮಿಡ್ಲ್ ಕ್ಲಾಸ್ ಪೀಪಲ್ಸು ಬಂದು ತಗೊಳ್ಳೋ ಥರ ಪ್ರೈಸು. ಆಲ್ರೆಡಿ ಮಾಗಡಿಲಿ 3,500 ರೂಪಾಯಿ ಓಡ್ತಾ ಇದೆ ಸರ್. ಓಕೆ. 3,500 ರೂಪಾಯಿ ಎಲ್ಲ ಕೂಡ ಮಾಡ್ತಿರೋದು. ಈಗ ಯಾವ್ದನ್ನ ಸೈಟ್ಗಳು ಅದು ಇದು ಅಂತ ತಗೊಬೇಕಾದ್ರೆ 3,500 ರೂಪಾಯಿ ತಗೊಂತಿದ್ದಾರೆ ನಾರ್ಮಲ್ ಸೈಟ್ಸ್. ನಾನು BMRDA STRR ಇಂಡಿವಿಜುವಲ್ ಏಕಾತ ಇರೋ ಪ್ರಾಪರ್ಟಿದು ಏನು ರೇಟ್ ಕೊಡೋಣ ಸರ್? ನೀವು ಹೇಳಿ. ನಿಮ್ಮ ಇಷ್ಟ. ಜನಗಳು ಖುಷಿ ಆಗಬೇಕು, ನಿಮಗೆ ಬಿಸ್ನೆಸ್ ಆಗಬೇಕು. ಈ ಪ್ರಾಪರ್ಟಿ ನೆಕ್ಸ್ಟ್ ಪ್ರಾಪರ್ಟಿಗೆ ಆಗೋದಕ್ಕೆ ಒಂದು ಮೋಟಿವೇಶನ್ ಆಗಿರಬೇಕು. ತಗೊಳ್ತಕ್ಕಂಥವ್ರಿಗೆ ಇನ್ನೂ 10 ಜನಕ್ಕೆ ಖುಷಿ ಇರಬೇಕು. ಇಲ್ಲಪ್ಪ ನಮ್ಮ ಅಣ್ಣನೋ ಅಕ್ಕನೋದು ನನಗೆ ಇಷ್ಟಪಡ್ತಾ ಇದ್ದಾರೆ, ಸೈಟ್ ಬೇಕು ಅಂದ್ರೆ ಸೈಟ್ ತಗೊಂಡಿರೋರ್ಗೆ ಅವರೇ ಅಪ್ರಿಷಿಯೇಷನ್. ಖಂಡಿತ ನಮಗೂ ಬೇಕಾಗಿರೋದು ಬೆಸ್ಟ್ ಪ್ರೈಸ್. ಈ ಕ್ರಿಸ್ಮಸ್ ಮತ್ತೆ ಹೊಸ ವರ್ಷದ ಆಫರ್ ಅಂತ ಅಂದ್ಬಿಟ್ಟು ಜಸ್ಟ್ ಸರ್ 3,166 3,166 ರೂಪಾಯಿ ಸ್ಕ್ವೇರ್ ಫೀಟ್. ಹೌದು ಸರ್. ಅಂದ್ರೆ ಈಗ 30-40 ಲೆಕ್ಕಾಚಾರ ಆಕತಿ. ಹೌದು ಸರ್. 1,200 ಸ್ಕ್ವೇರ್ ಫೀಟ್. ಸೊ ನೋಡಿ 3,166 ರೂಪಾಯಿ ಸ್ಕ್ವೇರ್ ಫೀಟ್. ಹಂಗೆ 30-40 ತಗೋತೀನಿ ಅಂದರೆ 1,200 ಸ್ಕ್ವೇರ್ ಫೀಟ್ಗೆ 37,99,000 ಚಿಲ್ಲರೆ ಆಗುತ್ತೆ. 38 ಲಕ್ಷಕ್ಕೆ 30-40 ಸೈಟ್ ಕೊಡ್ತಾ ಇದ್ದೀವಿ. ಹೌದು ಸರ್. ಅವಾಗೆಲ್ಲ 3,600 ರೂಪಾಯಿ ಈ ಥರ ಎಲ್ಲ ಇತ್ತು ಸರ್. ಅಲ್ಲಿ 3,600 × 1,200 43 ಲಕ್ಷ. ಇಲ್ಲಿ ಈಗ 38 ಲಕ್ಷ. ಇಲ್ಲಿ
ಹತ್ತತ್ರ ನಿಮಗೆ 5 ಲಕ್ಷ ರೂಪಾಯಿ ಡಿಸ್ಕೌಂಟ್. ಹೌದು ಸರ್. ಸೊ ಈಗ ಕೊಡ್ತಾ ಇರೋದು 3166 ರೂಪಾಯಿ ಸ್ಕ್ವೇರ್ ಫೀಟ್. ಹೌದು ಸರ್. BMRDA ಅಪ್ರೂವಲ್ ವಿತ್ SDRR ಅಪ್ರೂವಲ್ ಏಕಾತ ಇರ್ತಕ್ಕಂಥ ಪ್ರಾಪರ್ಟಿ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ. ಹೌದು ಅಲ್ವಾ ಸರ್? ಹೌದು ಸರ್. ಈಗ ಲೋನಲ್ಲಿ ನೋಡ್ತಕ್ಕಂಥವ್ರಿಗೆ ಎಷ್ಟು ಪರ್ಸೆಂಟೇಜ್ ಲೋನ್ ಆಗುತ್ತೆ ಸರ್? ಲೋನು ಈ ಪ್ರಾಪರ್ಟಿಗೆ ಇನ್ನೊಂದೇನು ಅಂತಂದ್ರೆ ಫಸ್ಟ್ ಹೇಳ್ಬಿಡ್ತೀನಿ, ಇದು BMRDA STRR ಏಕಾತ ಆಗಿರೋದ್ರಿಂದ ಎಲ್ಲಾ ಬ್ಯಾಂಕ್ಗಳಲ್ಲೂ ಲೋನ್ ಮಾಡ್ಕೊಡ್ತೀನಿ ಸರ್. ಎಲ್ಲಾ ಬ್ಯಾಂಕ್ಗಳಲ್ಲೂ ಲೋನ್ ಮಾಡ್ಕೊಡ್ತೀನಿ. ನ್ಯಾಷನಲ್ ಬ್ಯಾಂಕ್ ಇಂದ ಹಿಡಿದು ಎಲ್ಲಾದ್ರಲ್ಲೂ ಲೋನ್ ಮಾಡ್ಕೊಡ್ತೀನಿ. ಅಪ್ ಟು 70% ನಾನು ಲೋನ್ ಮಾಡಿ ಅಪ್ ಟು 70% ಲೋನ್ ಆಗುತ್ತೆ. ಹೌದು ಸರ್. ಸೂಪರ್ ಸರ್. ಹಾಗೇನೆ ಈಗ ಅಡ್ವಾನ್ಸ್ ಬುಕ್ಕಿಂಗ್ ಬಂದ್ಬಿಡೋಣ. ಹಾಂ ಸರ್. ಸುತ್ತಮುತ್ತ ಡೆವಲಪ್ಮೆಂಟು, ಅಮ್ಯುನಿಟೀಸು, ಮತ್ತು ಯಾವುದು ಡಾಕ್ಯುಮೆಂಟ್ ಬರುತ್ತೆ, ಏನು ಅಪ್ರೂವಲ್ ಇದೆ, ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಟ್ವಿ. ಈಗ ಈ ಸೈಟಲ್ಲಿ ಯಾವುದೋ ಒಂದು ಬುಕ್ ಮಾಡಿಕೊಂಡು ಒಂದು ಸ್ವಲ್ಪ ದಿನ ಲೀಗಲ್ಗೆ ಹೋಗಬೇಕು, ಚೆಕ್ ಮಾಡಿಸ್ಕೋಬೇಕು ಅಂತಕ್ಕಂಥವ್ರು ಎಷ್ಟು ಅಂತ ಇದ್ದೀರಾ ಸರ್? ಇಲ್ಲಿ ಆ್ಯಕ್ಚುಲಿ ನಾವು ತೊಗೊತಾ ಇದ್ದಿದ್ದು ಬುಕ್ಕಿಂಗ್ ಅಮೌಂಟ್ ಅಂತ ತೊಗೊತಾ ಇದ್ದಿದ್ದು 2 lakh ಅಂತ ತೊಗೊತಾ ಇದ್ವಿ. ಓಕೆನಾ? ಈ ಪ್ರಾಜೆಕ್ಟು ನಾವೀಗ ಆಫರ್ ಅಂತ ಮಾಡ್ತಾ ಇರೋದ್ರಿಂದ 1 lakh rupees, ಓನ್ಲಿ 1 lakh rupeesಗೆ ಈ ವೀಕ್ಗೆ ನಾವೇನೀಗ ಲಾಂಚಿಂಗ್ ಮಾಡ್ತಾ ಇದ್ದೀವಿ. ಈ ಲಾಂಚಿಂಗಲ್ಲಿ 1 lakh rupeesಗೆ ಬುಕ್ಕಿಂಗ್ ಅಮೌಂಟ್ ಅಂತ ತೊಗೊತಾ ಇದ್ದೀವಿ. ಆ್ಯಂಡ್ ಆ 1 lakh rupees ಬುಕ್ಕಿಂಗ್ ಅಮೌಂಟ್ ತೊಗೊಂಡಾದ್ಮೇಲೆ ಆ ಡಾಕ್ಯುಮೆಂಟ್ ಸೆಟಪ್ ಡಾಕ್ಯುಮೆಂಟ್ಸ್ ಏನು ಬರುತ್ತೆ ಅಪ್ ಟು 70 to 80 years ಡಾಕ್ಯುಮೆಂಟ್ವರೆಗೂ ನಮ್ಮ ಹತ್ರ ಇದೆ. 70 ರಿಂದ 80 ವರ್ಷ ಡಾಕ್ಯುಮೆಂಟು ನಮ್ಮ ಹತ್ರ ಇದೆ. ಓಕೆನಾ? ಯಾಕಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ 10 ವರ್ಷ 15 ವರ್ಷ ಡಾಕ್ಯುಮೆಂಟ್ ಇಟ್ಕೊಂಡು ಇಲ್ಲಪ್ಪ ಇಷ್ಟೇ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ನಮ್ದು ಆ ಥರ ಇಲ್ಲ. ಈ ಪ್ರಾಪರ್ಟಿ ಅವಾಗಿಂದ ಯಾವ ಥರ ಇತ್ತು ಇವಾಗವರೆಗೂ ಯಾವ ಥರ ಇದೆ ಎಲ್ಲ ಡಾಕ್ಯುಮೆಂಟು ನಮ್ಮ ಹತ್ರ ಇದೆ. ರೆಡಿ ಟು ಡಾಕ್ಯುಮೆಂಟ್ಸ್ ಇದೆ. ಆ 1 lakh rupees ಅದೇನಿದೆಯೋ ಬುಕ್ಕಿಂಗ್ ಅಮೌಂಟ್ ಅಂತ ತೊಗೊತೀವಿ. ಅವ್ರಿಗೆ ಇನ್ನೊಂದೇನು ಅಂತಂದರೆ 10 to 15 ಡೇಸ್ವರೆಗೂ ಲೀಗಲ್ ಚೆಕ್ ಮಾಡಿಸ್ಕೊಂಡ್ಲಿ, ಅದು ಯಾರ ಕೈಲಿ ಕೊಟ್ಬೇಕಾದ್ರೂ ಚೆಕ್ ಮಾಡಿಸ್ಕೊಂಡ್ಲಿ, ಅದಕ್ಕಂತ 10 to 15 ಡೇಸ್ ಟೈಮ್ ಕೊಡ್ತೀವಿ ಸರ್. ಸೊ ಈಗ ಎಷ್ಟು 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗ್ ತಗೊಂಡಿದ್ದೀರಾ, ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀರಾ? ಹೌದು ಸರ್. 10 ರಿಂದ 15 ದಿನ ಟೈಮ್ ಕೊಡ್ತೀರಾ? ಹೌದು ಸರ್. ಅದರೊಳಗಡೆ ಅವರು ಲೀಗಲ್ ಚೆಕ್ ಮಾಡಿಸ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಯಾವ ಥರ ಮೂವ್ ಆಗ್ತಾರೋ ಅದಾಗಲಿ. ಲೋನ್ ಬೇಕು ಅಂದರೆ ಅಪ್ ಟು ಎಷ್ಟು ಪರ್ಸೆಂಟೇಜ್? 70% ಲೋನ್. 70% ಲೋನ್ ಆಗುತ್ತೆ. ಇಲ್ಲ ಕ್ಯಾಶಲ್ಲಿ ಹೋಗ್ತೀನಿ ಅಂದರೆ ಕ್ಯಾಶಲ್ಲಿ ಹೋಗಿ ಫುಲ್ ಕ್ಯಾಶ್ ಇಮಿಡಿಯೇಟ್ ಬೇಕಾದ್ರೆ ಸರ್. ನಾಳೆ ಅಂದ್ರೆ ನಾಳೆ ರಿಜಿಸ್ಟ್ರೇಷನ್ ಮಾಡಿ. ನಾಳೆ ಅಂದರೆ ನಾಳೆನೇ ಮಾಡ್ಕೊಡ್ತೀನಿ. ಡೈರೆಕ್ಟ್ ಬನ್ನಿ ರಿಜಿಸ್ಟ್ರೇಷನ್ ಆಫೀಸ್ಗೆ. ಹೌದು ಸರ್. ಯಾವ್ದು ರಿಜಿಸ್ಟ್ರೇಷನ್ ಆಫೀಸ್ ಸರ್? ರಿಜಿಸ್ಟ್ರೇಷನ್ ಆಫೀಸ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಮಾಗಡಿಯಲ್ಲೂ ಬರುತ್ತೆ. ಓಕೆನಾ? ಮತ್ತೆ ರಾಮನಗರ ಈ ಕಡೆ 2 ಸಬ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಮಾಡಿಸ್ತೀವಿ. ಯಾವ ಕಡೆ ಬೇಕಾದ್ರೂ ಬಂದು ನಿಂತ್ಕೊಳ್ಳಿ, ನಿಮಗೆ ಅನುಕೂಲ ಆಗೋ ಜಾಗದಲ್ಲಿ ರಿಜಿಸ್ಟ್ರೇಷನ್ ರೆಡಿ ಸರ್. ಅಲ್ವಾ ಸರ್? ಹೌದು ಸರ್. ಸೂಪರ್ ಸರ್. ಲೇಔಟ್ ಹೆಸರೇನು ಇಟ್ಟಿದ್ದೀರಾ ಸರ್? ಲೇಔಟ್ ಹೆಸರು ಬಂದ್ಬಿಟ್ಟು ಆಲ್ರೆಡಿ ಇಲ್ಲಿ ಮಾಗಡಿಯಲ್ಲಿ ತುಂಬಾ ಫೇಮಸ್ ಸರ್. ಅವರು ಕೆಂಪೇಗೌಡರು ಒಂದು. ಬಟ್ ಇಲ್ಲಿ ಈ ಲೇಔಟ್ ಹೆಸರು ಬಂದ್ಬಿಟ್ಟು KNS ಬಾಲಾಜಿ ಎನ್ಕ್ಲೇವ್ ಅಂತ. KNS ಬಾಲಾಜಿ ಎನ್ಕ್ಲೇವ್. ಓಕೆ. ಈ ಬಾಲಾಜಿ ಅನ್ನೋರು, ಈ ಬಾಲಾಜಿ ಅನ್ನೋ ಹೆಸರು ಎಂಟರ್ ಮಾಗಡಿಲೇ ತುಂಬಾ ಫೇಮಸ್. ಅವ್ರದ್ದು ಹಾಸ್ಪಿಟಲ್ಸ್ ಇದೆ, ಕಾಲೇಜಸ್ ಇದೆ, ತುಂಬಾ ಇದೆ ಸರ್ ಮಾಗಡಿಲಿ. ಮಾಗಡಿಲಿ ಬಾಲಾಜಿ ಅಂತ ಅಂದ್ಬಿಟ್ಟು ಹೆಸರು ಕೇಳಿದ್ದಾರೆ ಅಂತಂದ್ರೆ ತುಂಬಾ ರೆಸ್ಪೆಕ್ಟ್ ಕೂಡ ಇದೆ ಸರ್. ಸೊ ಬಾಲಾಜಿ ಅಂತ ಬಾಲಾಜಿ ಎನ್ಕ್ಲೇವ್ ಇಟ್ಟಿದ್ದೀರಾ, ಬಾಲಾಜಿ ಎನ್ಕ್ಲೇವ್ ಅಲ್ವಾ ಸರ್? ಓಕೆ. ಆಲ್ಮೋಸ್ಟ್ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಟ್ಬಿಟ್ವಿ ನೋಡಿ ಸ್ನೇಹಿತರೆ. ಆಲ್ಮೋಸ್ಟ್ ನಿಮ್ಗೆ ವಿನಯ್ ಕುಮಾರ್ ಅವರು ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. BMRDA ಅಪ್ರೂವಲು, SDRR ಅಪ್ರೂವಲು, ಟೋಟಲ್ 115 ಸೈಟ್ ಇರ್ತಕ್ಕಂಥದ್ದು. 30, 40, 30, 50, 30, 60, 40, 60 ಎಲ್ಲ ಥರ ಡೈಮೆನ್ಷನಲ್ಲೂ ಇದೆ. ಸೊ 3166 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡಿ. ನಮ್ಗೆ ಕಾಲ್ ಮಾಡಿದ್ರೆ ಆಫೀಸಿಂದ ಎಕ್ಸಿಕ್ಯೂಟಿವ್ಸ್ ಬರ್ತಾರೆ. ನಿಮ್ಗೆ ಏನು ಬೇಕೋ ಪ್ರಾಪರ್ ಆಗಿ ನಾಲೆಡ್ಜ್ ಕೊಟ್ಟು ಪ್ರಾಪರ್ಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಈ ಸಂಡೇ ಲಾಂಚ್ ಅಲ್ವಾ? ಹೌದು ಸರ್. ಈ ಸಂಡೇ ಇಡೀ ಟೀಮ್ ಇರ್ತೀರಾ? ಹೌದು ಸರ್. ಎಂಟರ್ ಟೀಮ್ ಇಲ್ಲೇ ಇರ್ತೀವಿ, ಇಲ್ಲೇ ಲಾಂಚಿಂಗ್ ಅಂತ ಇಟ್ಕೊಂತ. ಓಕೆ ನೋಡಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡಿ. KNS ಮೆಟ್ರೋ ಪ್ರಾಪರ್ಟಿ ಸಂಸ್ಥೆ ಕಡೆಯಿಂದ ಈ ಲೇಔಟಲ್ಲಿ ಸೈಟ್ಗಳು ಸಿಗ್ತಾ ಇರೋದು. ಸೊ ಈ ಭಾನುವಾರ ಲಾಂಚಿಂಗ್ ಇಟ್ಕೊಂಡಿದ್ದಾರೆ. ಆಫೀಸ್ಗಾದ್ರೂ ವಿಸಿಟ್ ಮಾಡಿ, ಫೋನ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಹೆಚ್ಚಿನದು ಬೇಕಂತಂದ್ರೆ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಹೇಳಿ ಸರ್, ಹೇಳಿ. ಇನ್ನೊಂದು ಆಫರ್ ಸರ್ ಹೇಳಿ. ಈ ಸಂಡೇ ಕಸ್ಟಮರ್ಸ್ ಬರ್ತಿದಾರಲ್ವಾ, ಫಸ್ಟ್ 10 ಕಸ್ಟಮರ್ಸ್ಗೆ ಒಂದು ಲಕ್ಕಿ ಡ್ರಾ ಇಟ್ಟಿದ್ದೀವಿ ಸರ್. ಲಕ್ಕಿ ಡ್ರಾ? ಹೌದು ಸರ್. ಸೊ ಆಫರ್ ಕೂಡ ಲಕ್ಕಿ ಡ್ರಾ ಇಟ್ಟಿದ್ದೀವಿ. 10 ಕಸ್ಟಮರ್ ಯಾರ್ಯಾರು ಬುಕ್ಕಿಂಗ್ ಮಾಡ್ಕೊತಾರೋ ಅವ್ರ ಹೆಸರುಗಳನ್ನೆಲ್ಲ ಬರೆದು ಒಂದು ಕೂಪನ್ ಅಂತ ಕೊಡ್ತೀವಿ. ಅದರಲ್ಲಿ ಯಾರು ಲಕ್ಕಿ ಕಸ್ಟಮರ್ ಅವ್ರಿಗೆ ಒಂದು ಹೊಸದಾಗಿ ರೀಸೆಂಟಾಗಿ ಒಂದು ಟಾಟಾದೊಂದು ಕಾರ್ ಬಂತಲ್ಲ ಸರ್, ಸಿಯಾರಾ ಸರ್, ಆ ಕಾರ್ನ ಗಿಫ್ಟ್ ಕೊಡ್ತಾ ಇದ್ದೀವಿ ಸರ್. ಸಿಯಾರಾ ಗಿಫ್ಟ್? ಹೌದು ಸರ್. ಪಕ್ಕನಾ? ಹೌದು ಸರ್. ಈಗ ಸ್ಟಾರ್ಟಿಂಗ್ 10 ಜನ ಏನ್ ಬುಕ್ ಮಾಡ್ಕೊತಾರೆ ಅವ್ರದ್ರಲ್ಲಿ ಒಬ್ಬರಿಗೆ ಲಕ್ಕಿ ಡ್ರಾ ಸಿಯಾರಾ. ಅದು ಬಿಟ್ಟು ಏನಾದ್ರು ಬೇರೆ ಆಫರು ಸರ್? ಇನ್ನೊಂದು ಆಫರ್ ಕೊಡ್ತೀನಿ ತಗೊಳ್ಳಿ ಸರ್. ಕೊಡಿ. ಈ ವೀಕೆಂಡ್ ಬಂದು ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಆಯ್ತು ಸರ್, 2 lakh ವರ್ತ್ ಗೋಲ್ಡ್ ಕೊಡ್ತೀನಿ ಸರ್. 2 lakh ವರ್ತ್ ಗೋಲ್ಡ್ ಈ ವೀಕಲ್ಲಿ ಯಾರು ಬಂದು ಬುಕ್ ಮಾಡ್ಕೊಂತಾರೋ. ಸೊ ನೆಕ್ಸ್ಟ್ ನೋಡಿ, 10 ಜನದಲ್ಲಿ ಒಬ್ಬರಿಗೆ ಲಕ್ಕಿ ಡ್ರಾ ಅಂತೇಳಿ ಸಿಯಾರಾ ಕೊಡ್ತಾ ಇದ್ದೀರಿ. ಹಾಂ ಸರ್. ಈ ವೀಕಲ್ಲಿ ಯಾರೆಲ್ಲ ಬುಕ್ ಮಾಡ್ಕೋತೀರೋ ಅವ್ರಿಗೆಲ್ಲ 2 ಲಕ್ಷ ರೂಪಾಯಿ ವರ್ತು ಗೋಲ್ಡ್ ಫ್ರೀ ಸರ್. ಶೋರಾ? ಶೋರ್ ಸರ್.
ಇರುತ್ತೆ ಆಫರ್, ಬಟ್ ಸಿಯಾರಾ ಕಾರ್ ಮಾತ್ರ ಫಸ್ಟ್ 10 ಬುಕಿಂಗ್ ಕಸ್ಟಮರ್ ಅಷ್ಟು. ಓಕೆ, ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಆಲ್ರೆಡಿ ಡಿಸ್ಪ್ಲೇ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀವಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಸರ್. Thank you, sir. ಥ್ಯಾಂಕ್ ಯು.